ಬೆಂಗಳೂರಿನ ಕ್ಷೇಮಂಕರಿ ಸತ್ಸಂಗ ಕೇಂದ್ರದಿಂದ ವಿಶೇಷ ಭಜನೆ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ 190ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಬೆಂಗಳೂರಿನ ಶ್ರೀಮತಿ ಜಯಂತಿ ಸುರೇಶ್ ಅವರ ನೇತೃತ್ವದ ಕ್ಷೇಮಂಕರಿ ಸತ್ಸಂಗ ಕೇಂದ್ರದ ಸದಸ್ಯರು ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಒಂದು ಭಜನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾಗಿರುವಂತಹ ಮಾತಾಜಿ ತ್ಯಾಗಮಯ್ಯವರು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ ಶ್ರೀರಾಮಕೃಷ್ಣ ಪರಮಹಂಸರು ಈ ಯುಗಕ್ಕೆ ಬೇಕಾದ ಧರ್ಮ ಸಮನ್ವಯ ದೃಷ್ಟಿಯನ್ನು ನೀಡಿ ಮತಭೇದದ ವಿಷಯವನ್ನು ಹೋಗಲಾಡಿಸಿ ಸಮಾಜವನ್ನು ನಿರ್ಮಿಸುವ ಪ್ರಯತ್ನವನ್ನು ಮಾಡಿದರು ಅಂತ ತಿಳಿಸಿದರು. ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರಂತಹ ಸಮರ್ಥ ಶಿಷ್ಯರನ್ನು ರೂಪಿಸುವಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಕೊಡುಗೆ ಮಹತ್ವದ್ದಾಗಿದ್ದು ಅದನ್ನು ನಾವೆಲ್ಲರೂ ಸ್ಮರಿಸಬೇಕಾದ ಅಗತ್ಯವಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಸಂದೇಶಗಳನ್ನು ಒಳಗೊಂಡಿರುವಂಥ ಅನೇಕ ದೃಷ್ಟಾಂತ ಕಥೆಗಳನ್ನು ಹೇಳಿದರು. ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕ್ಷೇಮಕರಿ ಸತ್ಸಂಗ ಕೇಂದ್ರದ ಸದಸ್ಯರಾದಂಥ ಪದ್ಮ ಆನಂದ, ನಳಿನಿ, ಭಾಗ್ಯಲಕ್ಷ್ಮಿ, ಸುಮಾ, ಸವಿತಾ, ಕಲಾವಿತಿ, ನಾಗವೇಣಿ, ಸೌಭಾಗ್ಯ, ಪ್ರಭಾವತಿ, ಕೃಷ್ಣಮೂರ್ತಿ, ಪದ್ಮಾವತಿ, ಚಿನ್ಮಯ, ಆಶಾ, ವಿನೋದಮ್ಮ, ರಾಧಾ, ಪುಷ್ಪಕಮಲ, ಶ್ರೀ ಶಾರದಾಶ್ರಮದ ಸದ್ಭಕ್ತರಾಗಿರುವಂಥ ಶ್ರೀಮತಿ ವನಜಾಕ್ಷಿ, ಯಶೋಧ, ಪ್ರಕಾಶ್, ಸುಮನ್, ಕೋಟೇಶ್ವರ್, ಕಲ್ಪನಾ, ಮಧುಸೂದನ್, ಎಸ್.ಎಚ್. ಸೈಯದ್, ಯತೀಶಂ ಸಿದ್ದಾಪುರ್, ಹೂವಿನ ಲಕ್ಷ್ಮೀ ದೇವಮ್ಮ, ಮಹಾದೇವಿ, ತಿಪ್ಪೇಸ್ವಾಮಿ, ವೆಂಕಟೇಶ್, ಸಂತೋಷ್, ಚೇತನ್, ಮಾನ್ಯ ರವಿಚಂದ್ರ, ಶಾರದಾ ಶ್ರೀನಿವಾಸ್, ಮಾಣಿಕ್ಯ ಸತ್ಯನಾರಾಯಣ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ.
सा